ಕರ್ಬೂಜ ಹಣ್ಣಿನ ಜ್ಯೂಸಿಗೆ ರೆಡಿ ಮಾಡ್ತಿದ್ದೀವಿ. ಹಾಂ 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 ನಾವು ನೋಡಿ ಕಟ್ ಮಾಡ್ತಿದ್ದಾರೆ. ನೋಡಿ ಈ ಥರ ತೆಗೆದ್ರೆ ಇದರಲ್ಲಿ ನೋಡಿ ಹೋಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಜ್ಯೂಸ್ ಮಾಡಬೇಕು ಇವತ್ತು. ತುಂಬ ಹೀಟ್ಗೆ ಇದು ತುಂಬ ಒಳ್ಳೆಯದು ದೇಹಕ್ಕೆ. ಇನ್ನೊಂದುಂಟು, ಇನ್ನೊಂದು ಕಟ್ ಮಾಡ್ತಾರೆ ಈಗ ನೋಡಿ. ರೌಂಡಾಗಿ ಕಟ್ ಮಾಡಿ ಮಾಡಬೇಕು ನಾವು. ಹಾಗೆ ಇನ್ನೆಲ್ಲ ಕಟ್ ಮಾಡ್ಕೊಂಡು ಬರ್ತೀವಿ, ಮತ್ತು ಜ್ಯೂಸ್ ಮಾಡುವಾಗ ಸಿಗ್ತೀನಿ ನಿಮಗೆ. ಕಡೆಗೆ ಹೋದ್ರೂ ಇದೇ ಇರುತ್ತೆ. ಮುಂಬೈಯಲ್ಲಿ ಯಾವ ಕಡೆಯಲ್ಲಿ ಕೂಡ ಇದೇ ಇರುತ್ತೆ. ರೋಡಲ್ಲಿ ನೋಡುವಾಗ ಅದೇ ಕಾಣೋದು ಇದೆ. ಮಾಡಲಿಕ್ಕೆ ಬಂದೆ ಜ್ಯೂಸ್ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ಸಕ್ಕರೆ ತಗೊಂಡಿದ್ದೀನಿ, ಹಾಕ್ತೀನಿ. ಮತ್ತು ನಿಮಗೆ ಬೇಕಾದರೆ ಇದು ಹಾಲು ಕೂಡ ಹಾಕ್ಬೋದು. ನಾನು ಹಾಕೋದಿಲ್ಲ. ಇಲ್ಲಿ ಜ್ಯೂಸ್ ಮಾಡಲಿಕ್ಕೆ ಸಕ್ಕರೆ ಹಾಕಿ ಇದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ತೀನಿ, ಅಷ್ಟೂರು, ಒಂದು ಚಿಟಿಕೆ ಅಷ್ಟು ಅಷ್ಟೇ. ಮತ್ತು ಏನೂ ಹಾಕೋದಿಲ್ಲ ನಾನು ಜ್ಯೂಸಿಗೆ. ನಿಮಗೆ ಬೇಕಾದರೆ ಹಾಲು ಹಾಕ್ಬೋದು, ನಿಮ್ಮ ಇಷ್ಟಕ್ಕನುಗುಣವಾಗಿ. ನೋಡಿ, ಒಂದು ಸ್ವಲ್ಪ ಉಪ್ಪು ಅಷ್ಟೇ, ಹೆಚ್ಚು ಹಾಕೋದಿಲ್ಲ. ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೋಡಿ ಜ್ಯೂಸು ರೆಡಿ ಆಯಿತು. ಜ್ಯೂಸ್ ನೋಡಿ, ಜ್ಯೂಸ್ ಆಯಿತು ನೋಡಿ. ಇವಾಗ ಸರ್ವ್ ಮಾಡುವ. ಈಗ ಒಂದು ಸ್ವಲ್ಪ ಐಸ್ ಕ್ಯೂಬನ್ನು ಹಾಕಿ ಸರ್ವ್ ಮಾಡುವ. ಒಂದೊಂದು ಸಾಕು. ತುಂಬ ಟೇಸ್ಟಿ ಜ್ಯೂಸು. ನಾವು ಇದು ಹಾಕಬೇಕಂತೇನೇ ಇಲ್ಲ ಜ್ಯೂಸಿಗೆ. ಇದು ತುಂಬ ದೇಹಕ್ಕೆ ಒಳ್ಳೆಯದು, ತಂಪು. ನಾವು ಈ ಟೈಮಲ್ಲಿ ಯಾವ ಟೈಮಲ್ಲಿ ತಿನ್ನಬೇಕಂದ್ರೆ ಇದನ್ನು ಸೆಕೆ ಟೈಮಲ್ಲಿ ತುಂಬ ಅಂದರೆ ತುಂಬ ತಂಪಿನ ದೇಹ ಇರುತ್ತಲ್ವ, ಅವರು ಸ್ವಲ್ಪ ಜಾಗ್ರತೆ ಮಾಡಬೇಕು. ಕೆಲವರಿಗೆ ಉಬ್ಬಸ ಅದೆಲ್ಲ ಇರುತ್ತೆ, ಅಂಥವರಿಗೆ ಇದು ಜ್ಯೂಸು ತುಂಬ ಡೇಂಜರ್. ಯಾಕಂದರೆ ಅದು ತುಂಬ ದೇಹಕ್ಕೆ ತಂಪು ಕೊಡೋದರಿಂದ ಈ ಜ್ಯೂಸು ಕುಡಿದರೆ ತುಂಬ ಇದಾಗುತ್ತೆ. ನಿಮಗೆ ಈ ಜ್ಯೂಸು ಇಷ್ಟವಾಗಿರ್ಬೋದು ಅನ್ಕೋತೀನಿ. ಇದಕ್ಕೆ ನಾನು ಸಕ್ಕರೆ ಮತ್ತು 2 ಬಗೆ ಹಾಕಿದ್ದು, ಉಪ್ಪು ಚೂರು ಅಷ್ಟೇ ಹಾಕಿದ್ದು, ಮತ್ತು ಏನು ಹಾಕಲಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಬಾಯ್.